ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. 24ರ ಚುನಾವಣೆಯ ಹೊಸ್ತಿಲಲ್ಲಿ ವಿದೇಶದಿಂದ ಸಿಡಿತು ಬಿಗ್ ಬ್ರೇಕಿಂಗ್ ನ್ಯೂಸ್. 2019ರ ಎಲೆಕ್ಷನ್ ಟೈಮಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಬಹುದೊಡ್ಡ ಅಸ್ತ್ರವಾಗಿತ್ತು. ರಾಜಕೀಯವಾಗಿಯೂ ಚುನಾವಣಾಸ್ತ್ರವೂ ಆಯಿತು. ಅದರ ಸುತ್ತ ಈ ಕ್ಷಣದವರೆಗೂ ಜಟಾಪಟಿ, ಕೆಸರಚಾಟ, ವಾದ ಪ್ರತಿವಾದ ನಡ್ಕೊಂಡೇ ಬಂದಿದೆ. ಈಗ 24ರ ಚುನಾವಣೆ ಹೊತ್ತಲ್ಲಿ ಏನಿದು ಸರ್ಜಿಕಲ್ ಸ್ಟ್ರೈಕ್ಗೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಈಗಲೂ ಕೂಡ ಪ್ರತಿಪಕ್ಷಗಳು ಹೇಳೋದೇನು, ಎಲೆಕ್ಷನ್ಗೋಸ್ಕರ ಸೃಷ್ಟಿಸಿದಂತಹ ಡ್ರಾಮಾ ಅದು ಅನ್ನೋ ರೀತಿಯಲ್ಲಿ ಪುಲ್ವಾಮಾ ದಾಳಿ, ಅದಾದಮೇಲೆ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅನುಮಾನಗಳಲ್ಲಿ ವ್ಯಕ್ತಪಡಿಸೋದು, ಅದರ ಬಗ್ಗೆ ದೇಶದ ಆಂತರಿಕ ಭದ್ರತೆ ಮತ್ತು ನಮ್ಮ ಸೈನಿಕರ ಬಗ್ಗೆನೇ ಇವ್ರಿಗೆ ಡೌಟಾ ಅಂತ BJP ಚಾಟಿ ಕೊಡೋದು ಎಲ್ಲ ನಡ್ಕೊಂಡು ಬರ್ತಾನೆ ಇದೆ. ಅದೇನೇ ಆಗಲಿ, ಪುಲ್ವಾಮಾ ದಾಳಿ ಆಗ್ತಾ ಇದ್ದ ಹಾಗೆ ಸಿಡಿದೆದ್ದ ಭಾರತ ನುಗ್ಗಿ ಹೊಡಿತು. ಸರ್ಜಿಕಲ್ ಸ್ಟ್ರೈಕ್ ಇಡೀ ಜಗತ್ತಿನ ಗಮನ ಸೆಳೀತು. ಮತ್ತು ಆಗಿದ್ದನ್ನು ಚುನಾವಣೆ ಟೈಮಲ್ಲಿ ಅಸ್ತ್ರ ಮಾಡ್ಕೊಳ್ಳೋದು ಸಹಜ. ಪೊಲಿಟಿಕಲ್ ಪಾರ್ಟೀಸ್ ಏನು ನಡೆದಿದೆಯೋ ಅದನ್ನು, ಹೌದು ನಾವು ನಮ್ಮ ದೇಶದ ಭದ್ರತೆ ಅಂತ ಬಂದಾಗ ಬಿಟ್ಕೊಡಲ್ಲ, ಅಷ್ಟೇ ನಾವು ಹೇಳ್ಕೊಂಡಿದ್ದು ಅಂತ BJP ಸದಾ ಹೇಳ್ಕೊಂಡು ಬಂದಿದೆ. ಮಾಡಿದ್ದನ್ನು ಹೇಳ್ಕೊಂಡ್ವಿ ಅಂತ. ಈಗ ನೋಡಿ, 2019ಕ್ಕಿಂತ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ನ್ಯೂಸ್ ಈಗ, ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ವಿದೇಶದಿಂದ ಬರ್ತಾ ಇದೆ. ಬ್ರಿಟನ್ನ ದಿ ಗಾರ್ಡಿಯನ್ ಪ್ರತಿಷ್ಠಿತ ತನಿಖಾ ವರದಿ ದೊಡ್ಡದೊಂದು ವಿಚಾರವನ್ನು ಸಿಡಿಸಿದೆ. ಈಗ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡ್ತಾ ಇದೆ, ಹುಬ್ಬೇರಿಸುವಂತೆ ಮಾಡ್ತಿದೆ. ಅಚ್ಚರಿ ಅಂದರೆ ಇಲ್ಲ ಅಂದುಕೊಂಡೇ ಭಾರತ ಇದನ್ನು ಒಪ್ಪಿಕೊಳ್ತಾ, ಏನು ಮಹತ್ವದ ಬೆಳವಣಿಗೆ, ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪಾಕಿಸ್ತಾನದಲ್ಲಿ 2 ಡಜನ್ ಉಗ್ರರು ಸತ್ತು ಬಿದ್ದಿತ್ತು. ನಮಾಜ್ ಮಾಡ್ತಾ ಇದ್ದಾಗ ಬಗ್ಗದವ್ರು ಹೇಳಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾಗ, ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಗ, ಇನ್ನೂ ಹಲವು ಸಂದರ್ಭಗಳಲ್ಲಿ ಕಣ್ಣು ಮಿಟುಕಿಸೋದ್ರ ಒಳಗಡೆ ಜೀವ ಹೋಗಿರುವಂಥ ಎಕ್ಸಾಂಪಲ್ಸ್ ಇದ್ದಾವೆ. ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಬಂದವು ಪಾಕಿಸ್ತಾನದಿಂದ. ದೊಡ್ಡ ತಲೆಗಳು ಉರುಳಿರೋದ್ರ ಬಗ್ಗೆ LET, ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಗಳ ಆಧಾರ ಸ್ತಂಭವನ್ನೇ ಕಿತ್ತು ಹಾಕಲಾಯಿತು. ಕೆಲವರು ಜೈಲಲ್ಲಿ ಸತ್ರು, ಕೆಲವರು ಹಿಟ್ ಆ್ಯಂಡ್ ರನ್ ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಹೆಸರಿಲ್ಲದಂತೆ ಉಸಿರು ನಿಂತು ಹೋಯಿತು. ಇನ್ನು ಕೆಲವರಿಗೆ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ಗೆ ಹೋದವ್ರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಮೇಜರ್ ಆಪರೇಷನ್, ಕೆನಡಾ ಅಮೆರಿಕದಲ್ಲೂ ನಡೆದಿದ್ದೆಲ್ಲ ಸದ್ದು ಮಾಡ್ತಲ್ವ, ಅವರೇ ಆರೋಪ ಮಾಡಿದ್ರು, ಅಮೆರಿಕದವರೆಲ್ಲ ದಾಖಲೆ ಇದೆ ಅಂತ ಕೋರ್ಟಲ್ಲೇ ಹೋರಾಟ ಶುರು ಮಾಡಿರೋದು ಎಲ್ಲ ಗೊತ್ತು ನಮಗೆ. ಈಗ ದಿ ಗಾರ್ಡಿಯನ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಇದು ಸತ್ಯ, ಭಾರತದ ರಾನೇ ಇದನ್ನು ಮಾಡಿರೋದು ಅಂತ ದಾಖಲೆಗಳನ್ನು ಇಟ್ಟು ವರದಿ ಪ್ರಕಟಿಸಿರೋದು ಎಲೆಕ್ಷನ್ ಹೊಸ್ತಿಲಲ್ಲಿ ಸದ್ದು ಮಾಡ್ತಿದೆ. 2019ರ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, 24ರಲ್ಲೂ ಕೂಡ ಬಹುದೊಡ್ಡ, ಅಂದರೆ ಈ ಎಲೆಕ್ಷನ್ ಹೊಸ್ತಿಲಲ್ಲೂ ಬಹುದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಸದ್ದು ಮಾಡಲಿದೆ ಅನ್ನುವಂಥ ವಿಚಾರ ಆ ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ನಾವು ಗಮನಿಸಬಹುದು. ಡೀಟೇಲ್ ಆಗಿ ಯಾವ ಥರ ಪಾಕಿಸ್ತಾನದಲ್ಲಿ ಪ್ಲ್ಯಾನ್ ಮಾಡ್ತು, ಅಫ್ಘಾನಿಸ್ತಾನ್, UAE ಅಲ್ಲೆಲ್ಲ ನೆಲೆ ನಿಂತು ಪಾಕಿಸ್ತಾನದಲ್ಲಿರುವಂಥ ತಲೆಗಳನ್ನು ಉರುಳಿಸೋದಕ್ಕೆ ಪ್ಲ್ಯಾನ್ ಹೇಗಾಯಿತು, ರಾ ಮೀಟಿಂಗ್ಗಳು ಎಲ್ಲೆಲ್ಲ ಆದವು, ಇಲ್ಲಿಂದ ದುಡ್ಡು ಕ್ರಿಮಿನಲ್ಸ್ಗೆ, ಅಂದರೆ ಪಾಕಿಸ್ತಾನದ ಕ್ರಿಮಿನಲ್ಸನ್ನೇ ಯೂಸ್ ಮಾಡಿಕೊಂಡು ಭಾರತದ ವಿರುದ್ಧ ಕೆಲಸ ಮಾಡ್ತಿದ್ದ ಉಗ್ರರ ತಲೆ ತೆಗೆದಿರೋದು, ಅವ್ರಿಗೆ ಹೆಂಗೆ ದುಡ್ಡು ಹೋಯಿತು, ಇಂಥದ್ದೆಲ್ಲ ಡೀಟೇಲ್ ರಿಪೋರ್ಟನ್ನು ಇಂಟೆಲಿಜೆನ್ಸ್ ಮಾಹಿತಿ ಆಧಾರದಲ್ಲಿ ಪಾಕಿಸ್ತಾನ, ಭಾರತ, ವಿವಿಧ ದೇಶಗಳ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಕಲೆ ಹಾಕಿ ದಾಖಲೆ ಸಮೇತ ಈಗ ಪ್ರಕಟಿಸಿರೋದು. ಭಾರತದ ರಾನೇ ಇದನ್ನೆಲ್ಲ ಮಾಡಿರೋದು ಅನ್ನೋದ್ರ ಬಗ್ಗೆ. ಬಟ್ ಭಾರತ ಅದನ್ನು ತಳ್ಳಿ ಹಾಕ್ತು. ಇಂಥ ಆರೋಪಗಳಿಗೆಲ್ಲ ನಾವು ಸೊಪ್ಪು ಹಾಕಲ್ಲ, ಭಾರತ ಈ ಎಕ್ಸ್ಟ್ರಾ ಟೆರಿಟೋರಿಯಲ್ ಕಿಲ್ಲಿಂಗ್ ಎಲ್ಲ ಮಾಡಿಲ್ಲ ಅಂತ. ಬಟ್ ಈ ವರದಿ ಬರ್ತಾ ಇದ್ದ ಹಾಗೆ ರಾಜನಾಥ್ ಸಿಂಗ್ ಅವರು ಒಂದು ಇಂಟರ್ವ್ಯೂದಲ್ಲಿ ಗುಡುಕ್ತಾರೆ, ಭಾರತಕ್ಕೆ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನುಗ್ಗಿ ಹೊಡೆಯುವ ತಾಕತ್ತಿದೆ. ಇಲ್ಲಿ ಮಾಡಬಾರ್ದು ಮಾಡಿ ಉಗ್ರ ಕೃತ್ಯಗಳನ್ನು ಮಾಡಿ, ದೇಶ ವಿರೋಧಿ ಕೃತ್ಯಗಳನ್ನು ಮಾಡಿ ಪಾಕಿಸ್ತಾನಕ್ಕೆ ಹೋಗಿ ತಲೆಮರೆಸ್ಕೊಂಡ್ರು ಅಂದ್ಕೊಳ್ಳಿ, ಪಾಕಿಸ್ತಾನದ ಒಳಗೆ ನುಗ್ಗಿ ತಲೆ ತೆಗಿತೀವಿ, ನೆನಪಿರಲಿ ಇದು ಬದಲಾಗಿರುವ ಭಾರತ ಅಂತ. ಇನ್ನು ಚುನಾವಣಾ ಅಖಾಡದಲ್ಲಿ ಈ ಪ್ರಚಾರದ ಸಂದರ್ಭದಲ್ಲೂ ಕೂಡ ಇವತ್ತು ನಮಗೆ ನುಗ್ಗು ಹೊಡೆಯೋ ತಾಕತ್ತಿದೆ ಅನ್ನೋ ಮಾತುಗಳನ್ನು ಮೋದಿಯವರು ಆಡಿದ್ದಾರೆ. ಈ ದಿ ಗಾರ್ಡಿಯನ್ ರಿಪೋರ್ಟ್ ಹೊರಬಿದ್ದಿರುವ ಹೊತ್ತಲ್ಲೇ ಮೋದಿ ಆ್ಯಂಡ್ ಟೀಮ್ ಇಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದೆ ಅಂದರೆ ಪರೋಕ್ಷವಾಗಿ ಎಸ್ ಇದನ್ನು ನಾವು ಮಾಡಿದ್ದು ಹೌದು ಅಂತ ಒಪ್ಪಿಕೊಳ್ತಾ
ಭಾರತೀಯರಿಗಿದೆ ಹೆಮ್ಮೆ ವಿಚಾರ. ಬಟ್ ಜಾಗತಿಕವಾಗಿ ನೋಡೋದಕ್ಕೆ ಹೋದರೆ ಒಂದು ದೇಶ ಮತ್ತೊಂದು ದೇಶದ ಗಡಿ ಒಳಗಡೆ ನುಗ್ಗಿ ಹೊಡಿತಾ ಅನ್ನೋ ವಿಚಾರ ಅದು ಕಾಂಟ್ರವರ್ಷಿಯಲ್ ಆಗುತ್ತೆ. ಮತ್ತು ಕಾನೂನು ಹೋರಾಟಕ್ಕೂ ಕೂಡ ಈಗೆಲ್ಲ ಪ್ರಯತ್ನ ಆಗ್ತಿರೋ ಹೊತ್ತಲ್ಲಿ ಅಫಿಷಿಯಲಿ ಅದನ್ನು ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ. ಸಾಕ್ಷಿ ಕೊಡಿ ಇದ್ರೆ ಒಪ್ಕೊಳ್ಳೋಣ, ಸಾಕ್ಷಿ ಇದ್ರೆ ತಾನೇ ಅದನ್ನು ಸಾಬೀತು ಮಾಡೋಕೆ ಅನ್ನೋ ರೀತಿಯಲ್ಲಿ ಭಾರತ ಹೇಳ್ಕೊಂಡು ಬಂದಿದೆ. ಬಟ್ ಈಗ ಎಲೆಕ್ಷನ್ ಟೈಮಲ್ಲಿ ಇಡೀ ದೇಶದ ಜನಕ್ಕೆ ನಾವು ಮಾಡಿದ ಕೆಲಸ ಏನು ಅಂತ ಹೇಳ್ಕೊಡೋಕೆ ಹೊರಟಂಗೆ ಕಾಣಿಸ್ತಾ ಇದೆ. ರಿಪೋರ್ಟ್ ಕಾರ್ಡ್ ಇಟ್ಟು ಮೋದಿ ಆ್ಯಂಡ್ ಟೀಮ್ ಪರೋಕ್ಷವಾಗಿ ಬ್ರಿಟನ್ನ ದಿ ಗಾರ್ಡಿಯನ್ ರಿಪೋರ್ಟ್ ಇಂಚಿಂಚು ಸತ್ಯ, ಅದು ಸುಳ್ಳಲ್ಲ ಅನ್ನೋ ಸಂದೇಶವನ್ನು ಕೊಡ್ತಾ ಇದೆಯಾ? ಕುತೂಹಲ ಕಾರಣ ಆಗಿದೆ. ನೋಡಿ, ಡೀಟೇಲ್ ಆಗಿ ನೋಡೋಣ ಏನಿದೆ ದಿ ಗಾರ್ಡಿಯನ್ ವರದಿಯಲ್ಲಿ. ಭಾರತದ ಇಂಟೆಲಿಜೆನ್ಸ್ ಆಫೀಸರ್ಸ್ ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನೋ ಬಗೆಯ ವರದಿಗಳಿವೆ. ಇದರಲ್ಲಿ ಪಾಕಿಸ್ತಾನದ 10 ಹಲವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆಧಾರದಲ್ಲಿ ಸಾಕ್ಷಿ ಕಲೆ ಹಾಕಲಾಗಿದೆ. ಭಾರತದಲ್ಲೂ ಕೆಲವು ಇಂಟೆಲಿಜೆನ್ಸ್ ಮತ್ತು ಮಾಜಿ ಆಫೀಸರ್ಸ್ನೆಲ್ಲ ಮಾತನಾಡಿಸಿ ಅವ್ರ ಮೂಲಕ ಇನ್ಫಾರ್ಮೇಷನ್ ಕಲೆ ಹಾಕಿರೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು ಇಸ್ರೇಲ್ನ ಇಂತಹ ನುಗ್ಗಿ ಹೊಡೆಯುವ ಕಾರ್ಯಾಚರಣೆ ಮತ್ತು ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಅಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ ಇಂಥದ್ದೆಲ್ಲ ನಮಗೆ ಸ್ಫೂರ್ತಿಯನ್ನು ಕೊಡ್ತು. ಆಮೇಲೆ ನಾವು ಪುಲ್ವಾಮಾ ದಾಳಿಯ ಬಳಿಕ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ, ಉಗ್ರರನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅನ್ನೋ ನಿರ್ಧಾರ ಮಾಡಿದ ಮೇಲೆ ಇಂಥ ಸುದ್ದಿಗಳು ಬರೋಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ ಇಂಟೆಲಿಜೆನ್ಸ್ ಆಫೀಸರ್ ಪರೋಕ್ಷವಾಗಿ. ನೋಡಿ, ಆಪರೇಷನ್ ಹೇಗೆ ಕಾರ್ಯಾಚರಿಸ್ತಾ ಇತ್ತು ಅಂತ ಕೇಳಿದ್ರೆ UAE ಕೇಂದ್ರವಾಗಿಸ್ಕೊಂಡು ಭಾರತ ಪಾಕಿಸ್ತಾನದಲ್ಲಿ ಹತ್ಯೆ ಮಾಡಿಸಿದೆ ಅಂತ ಹೇಳ್ತಾ ಇರೋದು ಈ ವರದಿ. ಸೊ ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಪಾಕಿಸ್ತಾನದಲ್ಲಿ ಕಾರ್ಯಾಚರಣೆ ಅಲ್ಲ, ಬೇರೆ ದೇಶಗಳಲ್ಲಿ ಇದ್ದುಕೊಂಡು ಪಾಕಿಸ್ತಾನದಲ್ಲಿ ಕಾರ್ಯಾಚರಣೆ. ಕೆನಡಾ ಅಮೆರಿಕದ ಆರೋಪ ಶುರುವಾಯ್ತಲ್ಲ, ಕೋರ್ಟ್ ಮೆಟ್ಟಿಲೇರಿದ್ದು ಎಲ್ಲ ಅದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಶುರುವಾಯಿತು. ಕಾಶ್ಮೀರದಲ್ಲಿ ಹೇಗೆ ತಲೆಗಳನ್ನು ಉರುಳಿಸ್ಲಾಯ್ತು ಉಗ್ರರದ್ದು, ಅದೇ ಥರದಲ್ಲಿ ಆಯಾ ದೇಶಗಳ ಒಳಗಡೆ ಖಲಿಸ್ತಾನಿಗಳಿರಲಿ ಪಾಕಿಸ್ತಾನದ ಟೆರರಿಸ್ಟ್ಗಳಿರಲಿ ನುಗ್ಗಿ ಹೊಡೆಯುವಂಥ ಪ್ಲ್ಯಾನ್ ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು. ನೇಪಾಳ, ಮಾಲ್ಡೀವ್ಸ್, ಮಾರಿಷಸ್ ದ್ವೀಪ ರಾಷ್ಟ್ರಗಳಲ್ಲಿ ಸೀಕ್ರೆಟ್ ಮೀಟಿಂಗ್ಗಳನ್ನು ನಡೆಸ್ತಾ ಇದ್ರು ಅಧಿಕಾರಿಗಳು ಅಂತ ಈ ವರದಿ ಹೇಳ್ತಾ ಇರೋದು. ಹಾಗೆ ಹ್ಯಾಂಡ್ಲರ್ಸ್ಗಳ ಜೊತೆ ಆಗಾಗ ಮೀಟಿಂಗ್ ಮಾಡ್ತಾ ಇದ್ರು. ಲಕ್ಷ ಲಕ್ಷ ದುಡ್ಡು ಪಾಕಿಸ್ತಾನದಲ್ಲಿರೋ ಕ್ರಿಮಿನಲ್ಗಳಿಗೆ ಹೋಗ್ತಾ ಇತ್ತು ದುಬೈ ಮೂಲಕ, ಇಲ್ಲ UAE ಕೆಲವು ಪರ್ಟಿಕ್ಯುಲರ್ ಪಾಯಿಂಟಿಂದ ಟ್ರಾನ್ಸಾಕ್ಷನ್ಗಳಾಗಿರುವ ಬಗ್ಗೆ ದಾಖಲೆ ಸಿಕ್ಕಿದೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಸೊ ಈ ಥರ ಮೀಟಿಂಗ್ ಮಾಡಿ ಪಾಕಿಸ್ತಾನದ ಕೆಲವು ಜಿಹಾದಿಗಳನ್ನು ಕ್ರಿಮಿನಲ್ಸ್ಗಳನ್ನೇ ಬಳಸ್ಕೊಂಡು ಅಲ್ಲಿನ ಉಗ್ರರ ತಲೆ ತೆಗೆದಿರೋದ್ರ ಬಗ್ಗೆ ಈ ರಿಪೋರ್ಟ್ ಹೇಳ್ತಾ ಇದೆ. ಬಹುತೇಕ ಕ್ರಿಮಿನಲ್ಗಳಿಗೆ ದುಡ್ಡು ಹೋಗಿರೋದು ದುಬೈ ಮೂಲಕ ಅಂತ. ಉಗ್ರರ ಹತ್ಯೆ ಮಾಡೋದಕ್ಕೆ ಅಂತಾನೆ ಸ್ಲೀಪರ್ ಸೆಲ್ಗಳನ್ನು ಸೃಷ್ಟಿ ಮಾಡಲಾಗಿತ್ತು. ನಿರಂತರವಾಗಿ ಕಾರ್ಯಾಚರಿಸ್ತಾ ಇದ್ರು. ಅವರ ಚಲನವಲನ, ಎಲ್ಲಿಗೆ ಹೋಗ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ, ಪ್ರತಿಯೊಂದು ಮಾಹಿತಿ ಕೂಡ, ಯಾಕಂದರೆ ಒಂದು ಅಟೆಂಪ್ಟಲ್ಲಿ ಮಿಸ್ ಆಗಬಾರ್ದು ಆ ಥರ ಪ್ಲ್ಯಾನ್ ಮಾಡ್ತಾ ಇತ್ತು ರಾ. ಅಲ್ಲಿನ ಕ್ರಿಮಿನಲ್ಗಳನ್ನೇ ಬಳಸ್ಕೊಂಡು, ಯಾಕಂದರೆ ಅಲ್ಲಿನ ನಾಡಿ ಮಿಡಿತ ಗೊತ್ತಿರುತ್ತೆ, ಅಲ್ಲಿನ ಓಡಾಟ ಜಿಯೋಗ್ರಫಿ ಗೊತ್ತಿರುತ್ತೆ, ಹಾಗಾಗಿ ಅಲ್ಲಿನವರನ್ನೇ ಬಳಸ್ಕೊಂಡು ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿತ್ತು. ಯಾವಾಗ ಅಮೆರಿಕ ಮಧ್ಯಪ್ರವೇಶ ಮಾಡ್ತೋ ಈ ಪನ್ನು ವಿಚಾರ ಬಂತು. ಹಾಗೆ ಕೆನಡಾದಲ್ಲಿ ಅಲ್ಲಿನ ಸಂಸತ್ತಲ್ಲೇ ಪ್ರಧಾನಿ ಗುಡುಗಿದ್ರು, ಭಾರತದ ವಿರುದ್ಧ ಕಿಡಿಕಾರಿದ್ರು. ಇದೆಲ್ಲ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ತಣ್ಣಗಾಯಿತು. ಹಾಗಂತ ನಮ್ಮನ್ನು ಎದುರು ಹಾಕ್ಕೊಂಡ್ರೆ, ಇಲ್ಲಿ ಕುಕೃತ್ಯಗಳನ್ನು ಮಾಡೋದಕ್ಕೆ ಬಂದರೆ ಬಿಡಲ್ಲ, ಇದು ಬದಲಾಗಿರುವ ಭಾರತ ಅನ್ನೋ ಸಂದೇಶವನ್ನು ಮುಂದುವರಿಸ್ಕೊಂಡೇ ಬಂದರು. ಪಾಕಿಸ್ತಾನದಲ್ಲಿ 2 ಡಜನ್ ಖಾಲಿ ಆಯಿತು. ಇಂತಹ ಪ್ರಮುಖ ತಲೆಗಳೇ ಉರುಳಿದ್ವು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈ ತನಿಖಾ ವರದಿ ರಿಪೋರ್ಟ್ ಮಾಡ್ತಾ ಇರೋದು ಪಕ್ಕಾ ಮಾಹಿತಿ ಇದೆ, ನಮ್ಮ ಹತ್ರ ದಾಖಲೆ ಇದೆ. 7-8 ಪಾಕಿಸ್ತಾನದ ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ವಿವಿಧ ದೇಶಗಳಲ್ಲಿ ಗ್ರೌಂಡಲ್ಲಿ ಏನು ನಡೀತು ಅನ್ನುವಂಥ ದಾಖಲೆಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ ಅಂತ ದಿ ಗಾರ್ಡಿಯನ್ ಈ ರಿಪೋರ್ಟನ್ನು ಪ್ರಕಟಿಸಿದೆ. 20 ತಲೆಗಳ ಉರುಳಿಸಿರುವ ಬಗ್ಗೆ. ಖಲಿಸ್ತಾನಿಗಳು ಬೇರೆ ದೇಶದ್ದು ಕೂಡ ಸೇರಿಸ್ಕೊಳ್ಬಹುದು ನಾವು, ವಿವಿಧ ದೇಶಗಳಲ್ಲಾಗಿದೆ ಅಂತ. ಸೊ 24ರ ಚುನಾವಣೆ ಟೈಮಲ್ಲಿ ಇದು ಕೂಡ ಬಹುದೊಡ್ಡ ಅಸ್ತ್ರವಾಗತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿಬಿಟ್ಟಿದೆ. ಭಾರತೀಯರು ಹೆಮ್ಮೆ ಪಡ್ತಾ ಇದ್ದಾರೆ. ಇದು ಅಲ್ಲೇ ಉಗ್ರರು ಪರಸ್ಪರ ಕಿತ್ತಾಡಿಕೊಂಡು ಗುಂಪು ಜಗಳದಲ್ಲಿ ಸತ್ತಿರೋದು ಭಾರತ ಪರೋಕ್ಷವಾಗಿ ಕ್ರೆಡಿಟ್ ತಗೊಂಡು ಎಲೆಕ್ಷನ್ ಅಸ್ತ್ರ ಮಾಡ್ಕೊಳ್ಳೋಕೆ ನೋಡ್ತಾ ಇದೆ ಅನ್ನೋ ಥರದ ಆರೋಪಗಳು ಒಳಗೆ ಹೊರಗೆ ಎಲ್ಲ ಸದ್ದು ಮಾಡಿದ್ವಲ್ಲ. ಹಾಗಾಗಿ ಇದನ್ನು ಈ ರೀತಿ ದೇಶದ ಜನಕ್ಕೆ ತಲುಪಿಸಿದ್ರ? ಹೇಗೂ ರಿಪೋರ್ಟ್ ಬಂದಿದೆ,
ತನಿಖಾ ವರದಿ ಪ್ರಕಟವಾಗಿದೆ ಈ ಹೊತ್ತಲ್ಲಿ. ಎಸ್, ನಾವು ಮಾಡಿದ್ದು ಹೌದು, ಇದು ಬದಲಾಗಿರೋ ಭಾರತ ತಾಕತ್ತಿದೆ ಅನ್ನೋದನ್ನು ಚುನಾವಣಾ ಪ್ರಚಾರದಲ್ಲಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರಾ? ಎಸ್, ನುಗ್ಗಿ ಹೊಡಿತೀವಿ ನಾವು ಅಂತ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬಿಗ್ ಬ್ರೇಕಿಂಗ್ ನ್ಯೂಸ್. ದೇಶದೆಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ ಮತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೂ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ನೀವೇನು ಮಾಡಿದ್ರು, ಅಮೆರಿಕದವರು ಈಗ ಗೂಬೆ ಕುಡಿಸ್ತಾ ಇದ್ದಾರೆ ನಮ್ಮ ತಲೆ ಮೇಲೆ, ಬಟ್ ನೀವು ನಿಮ್ಮ ಶತ್ರುಗಳನ್ನು ಧ್ವಂಸ ಮಾಡೋದಕ್ಕೆ ಏನು ಮಾಡಿದ್ರೋ ಅದೇ ನಮ್ಗೆ ಇನ್ಸ್ಪಿರೇಷನ್. ನಾವು ಇವತ್ತು ಅದನ್ನೇ ಮಾಡ್ತಿದ್ದೀವಿ, ಆ ಮಾಡೋ ತಾಕತ್ತನ್ನು ಹೊಂದಿದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಂತಾಗಿದೆ. ಅಧಿಕೃತವಾಗಿ ಅಲ್ದಿದ್ರು ಅನಧಿಕೃತವಾಗಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.